ಕೋಲಾರ ಕಾಂಗ್ರೆಸ್ನಲ್ಲಂತೂ ಟಿಕೆಟ್ ಗೊಂದಲ ಮುಗಿತಾ ಇದೆ. ಪ್ರಜಾಧ್ವನಿ ಯಾತ್ರೆ 2.2 ಇದನ್ನ ಕಾಂಗ್ರೆಸ್ ಮುಂದೂಡಿದೆ. ನಾಳೆ ಕೋಲಾರದಿಂದ ಆರಂಭ ಆಗಬೇಕಾಗಿತ್ತು ಪ್ರಚಾರ ಕಾರ್ಯ, ಆದರೆ ಇನ್ನು ಕೋಲಾರದ ಅಭ್ಯರ್ಥಿ ಘೋಷಣೆನೇ ಆಗಿದೆ. ಭಾರಿ ಗೊಂದಲ ಇದೆ. ಹೀಗಾಗಿ ಪ್ರಚಾರ ಕಾರ್ಯವನ್ನ ಕಾಂಗ್ರೆಸ್ ನಾಯಕರು ಮುಂದೂಡಿದ್ದಾರೆ. ಕೋಲಾರ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಜಟಾಪಟಿ ಮುಂದುವರೆದಿದೆ. ಮುನಿಯಪ್ಪ ಅಳಿಯನಿಗೆ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ರಾಜೀನಾಮೆಯ ದೊಡ್ಡ ಹೈಡ್ರಾಮಾನೇ ನಡೆಯಿತು. ಅದಾದ ಮೇಲೆ ವೆಬ್ಸೈಟ್ ಮಾಡಲಾಗಿತ್ತು ಡಿಸಿಷನ್. ಈಗ ಸಿಎಂ ಡಿಸಿಎಂ ಸಭೆಗೂ ಮುನ್ನ ಮುನಿಯಪ್ಪ ನಿವಾಸದಲ್ಲೊಂದು ಮೀಟಿಂಗ್ ನಡೀತಾ. ಸಂಜೆ ಕೋಲಾರ ನಾಯಕರ ಜೊತೆ ಸಿಎಂ ಡಿಸಿಎಂ ಸಭೆ ಇದೆ. ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಸಚಿವ ಮುನಿಯಪ್ಪ ಸಂಜೆ ಸಿಎಂ ಡಿಸಿಎಂ ಸಭೆಗೂ ಮುನ್ನ ತಮ್ಮ ಬೆಂಬಲಿಗರ ಜೊತೆ ಸಭೆ. ಶಾಸಕಿ ರೂಪಾ ಶಶಿಧರ್, ಕೋಲಾರ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ತಮ್ಮ ಅಳಿಯನಿಗೆ ಟಿಕೆಟ್ ಪಟ್ಟನ್ನ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ಸಭೆಗೂ ಮುನ್ನ ಸರ್ಕಾರಿ ನಿವಾಸದಲ್ಲಿ ತಾವೊಂದು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಮುನಿಯಪ್ಪ. ನಿನ್ನೆ ಬಹಳ ದೊಡ್ಡ ಹೈಡ್ರಾಮಾ ನಡೀತು. ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ದೃಷ್ಟಿಯಿಂದ ಸಚಿವ ಸುಧಾಕರ್ ಆದಿಯಾಗಿ 5 ಶಾಸಕರುಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾದರು. ಆ ನಂತರ ಟಿಕೆಟ್ ಘೋಷಣೆಯನ್ನ ತಡೆಹಿಡಲಾಯಿತು. ಈಗ ಯಾರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನೋದು ಗೊಂದಲ ಮೂಡಿಸ್ತಾ ಇದೆ. ಈ ಬಗ್ಗೆ ಸಿಎಂ ಡಿಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಆ ಸಭೆಗೂ ಮುನ್ನ ಮುನಿಯಪ್ಪ ಮೀಟಿಂಗ್ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.